ಹಾಯ್ ಆಸೆಯಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೈಕಮ್ಮ ಶ್ರುತಿ ಮೀನಾನ ರೆಡಿ ಮಾಡಿದ್ದನ್ನ ನೋಡಿ ಸೂರ್ಯ ಹೊಗಳ್ತಾ ಸೂರ್ಯ ಮೀನಾಗ್ ಹೇಳ್ತಾನೆ, ನೀನ್ ಪೌಡ್ರ್ ಅಮ್ಮಂಗಿಂತ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ ಅಂತ ಹೊಗಳ್ತಾ ಇರ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ, ನಾನು ನಿಮ್ದೊಂದು ಫೋಟೋ ತೆಗಿತೀನಿ ಅಂತೇಳಿ ಹೇಳ್ತಾಳೆ. ಆಗ್ಬೋದು ಅಂತೇಳಿ ಇಬ್ರು ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ. ಸೂರ್ಯ ಮೀನಾ ಜೊತೆ ರೊಮ್ಯಾಂಟಿಕ್ ಆಗಿ ಬೇರೆ ಬೇರೆ ಪೋಸಲ್ಲಿ ಫೋಟೋ ತೆಗೆಸ್ಕೊಳ್ತಾರೆ. ಶ್ರುತಿ ಮೀನಾಗ್ ಹೇಳ್ತಾಳೆ, ಏನ್ರಿ ನೀವು ನಗಾಡೋದಕ್ಕೆ ಇಷ್ಟು ಕಂಜೂಸಿ ಮಾಡ್ಕೊಳ್ತಾ ಇದ್ದೀರಾ? ಹಾಗಿರ್ಬೇಕಾದ್ರೆ ನೀವಿನ್ನು ಕ್ಯಾಟ್ ವಾಕ್ ಮಾಡಬೇಕು, ನಾನು ಅದನ್ನ ವಿಡಿಯೋ ಮಾಡಬೇಕು, ಪ್ರಮೋಷನ್ಗೋಸ್ಕರ ಬೇಕಾಗುತ್ತೆ ಅಂತೇಳಿ ಹೇಳ್ತಾಳೆ. ಆಗ ಮೀನಾ ಮುಜುಗರ ಪಟ್ಕೊಂಡು ನನ್ನ ಕೈಲಾಗಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಸೂರ್ಯ ಮೀನಾಗೆ ಡಬ್ಬಿಂಗ್ಗೋಸ್ಕರ ಅಂಥೇಳಿ ಕೆಲವು ಡೈಲಾಗ್ ಹೇಳ್ತಾನೆ. ಆಗ ಮೀನಾ ಆ ಥರ ಎಲ್ಲ ನಂಗೆ ಡೈಲಾಗ್ ಹೇಳಕ್ ಬರಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ನೀವು ಎಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡ್ತೀರಾ ಅಂತ ನನಗೆ ಗೊತ್ತು, ನೀವು ನಖರ ಮಾಡೋದು ಬೇಡ ಹೇಳಿ ಅಂತೇಳಿ ಹೇಳ್ತಾಳೆ. ಮೀನಾ ಡೈಲಾಗ್ ಹೇಳಿದ್ದನ್ನ ಶ್ರುತಿ ರೆಕಾರ್ಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೇಳಿದ್ದೀರಾ ಅಂತೇಳಿ ಹೇಳ್ತಾಳೆ. ಶ್ರುತಿ ಮೀನಾಗ್ ಹೇಳ್ತಾಳೆ, ಈಗ ನೀವು ಕ್ಯಾಟ್ ವಾಕ್ ಮಾಡಬೇಕು ಅಂಥೇಳಿ ಇದೆಲ್ಲ ಯಾಕೆ ನಂಗೆ ಬರಲ್ಲ ಅಂತ ಹೇಳಿ ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ, ಆ ಅಮ್ಮ ಹೇಳಿದ್ದನ್ನ ಸುಮ್ಮನೆ ಕೇಳು ಮಾಡು ಅಂಥೇಳಿ ಹೇಳ್ತಾನೆ. ಈ ಕಡೆ ರೋಹಿಣಿ ಶಾಪ್ನಲ್ಲಿ ಕಸ್ಟಮರ್ಗೆ ವಾಷಿಂಗ್ ಮಿಷಿನ್ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಆಗ ರೋಹಿಣಿಗೆ ಒಂದು ಕಾಲ್ ಬರುತ್ತೆ. ಕಸ್ಟಮರ್ಗೆ ಹೇಳ್ತಾ ಇರ್ತಾರೆ, ನೀವು ಬೇರೆ ಮಾಡೆಲ್ನ ನೋಡ್ತಾ ಇರಿ, ನಾನೊಂದು ಕಾಲ್ನ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳಿ. ರೋಹಿಣಿ ಗಾಬರಿಲಿ ಇವ್ನು ಯಾಕೆ ಮತ್ತೆ ಕಾಲ್ ಮಾಡಿದ್ದಾನೆ ಅಂತ ಹೇಳಿ ಫೋನ್ ಪಿಕ್ ಮಾಡಿದಾಗ ಅವ್ನು ಹೇಳ್ತಾನೆ, ಯಾಕೆ ನಿಂಗೆ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ, ಈಗ ನನ್ನ ಕಡೆ ತಿರುಗಿ ನೋಡಲ್ವಲ್ಲ ಅಂತೇಳಿ ಕಾಗಿಸುಬ್ಬ ಹೇಳ್ತಾನೆ. ನಾನು ಶಾಪ್ನಲ್ಲಿ ರೋಹಿಣಿ ಬ್ಯುಸಿ ಆಗಿದ್ದೆ ಅಂತ ಹೇಳಿದಾಗ, ನನ್ನ ಅಂಗಡಿಲಿ ವ್ಯಾಪಾರನೇ ಇಲ್ಲ ಅಂತ ಹೇಳ್ತೀಯಾ, ಹಾಗಿರ್ಬೇಕಾದ್ರೆ ಈಗ ನಾನು ಬ್ಯುಸಿ ಇದೆಯಾ ಅಂತ ಹೇಳ್ತೀಯಲ್ಲ ಅಂತ ಹೇಳಿದ್ದಕ್ಕೆ, ಯಾಕೆ ನಮಗೆ ಬೇರೆ ಏನು ಖರ್ಚಿರಲ್ಲ ಅಂತ ಅನ್ಕೊಂಡಿದ್ಯಾ, ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ ನಾನು ಅಂಗಡಿಗೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ಆಗ ಕೋಪದಲ್ಲಿ ಕಾಗಿಸುಬ್ಬ ಹೇಳ್ತಾನೆ, ನೈಸಾಗಿ ಮಾತಾಡು, ನಾವು ರೈಸ್ ಆದ್ರೆ ಹೆಂಗೆ ಅಂತ ಗೊತ್ತಲ್ಲ, ಯಾವಾಗ ತಂದ್ಕೊಡ್ತೀಯ ದುಡ್ಡು ಅಂದಿದ್ದಕ್ಕೆ ರೋಹಿಣಿ ಹೇಳ್ತಾಳೆ, ನನ್ನ ಹತ್ರ ದುಡ್ಡಿದ್ದಾಗ ತಂದ್ಕೊಡ್ತೀನಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ನಾವು ನಮ್ಮ ವ್ಯಾಪಾರನೆಲ್ಲ ಬಿಟ್ಕೊಂಡು ನೀನು ಕೊಡೋ ದುಡ್ಡುಗೋಸ್ಕರ ಕಾಯ್ತಾ ಇರೋಕ್ಕಾಗಲ್ಲ, ನಮಗೂ ತುಂಬಾನೇ ಕಮಿಟ್ಮೆಂಟ್ ಇರುತ್ತೆ, ಇವತ್ತೋ ನಾಳೆನೋ ದುಡ್ಡು ಬಂದ್ಬಿಡ್ಬೇಕು ನನಗೆ ಅಂತೇಳಿ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಬೇಕಿತ್ತ ನನಗೆ ಅವನಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಇವನ ಹತ್ರ ಸಿಗಾಕೊಂಡ್ಬಿಟ್ಟಿದ್ದೀನಿ, ಇವತ್ತು ಸಂಜೆನೇ ದುಡ್ಡು ಹೇಗೆ ಅರೇಂಜ್ ಮಾಡೋದು ಅಂತ ಹೇಳಿ ತಲೆಬಿಸಿ ಮಾಡ್ಕೊತಾ ಇರ್ತಾಳೆ. ಮನೋಜ್ ಬಂದು ರೋಹಿಣಿ ಕರೆದಾಗ ರೋಹಿಣಿ ಹೆದರ್ಕೊಳ್ತಾಳೆ. ಏನಾಯ್ತು ರೋಹಿಣಿ ಅಂತ ಪ್ರಶ್ನೆ ಮಾಡಿದಾಗ, ನಾನು ಯಾವತ್ತೂ ಶಾಪಲ್ಲೇ ಇರ್ತೀನಲ್ಲ, ನಾನು ನನ್ನ ಕ್ಲೈಂಟಿಗೆ ಬೇರೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, ಅಲ್ಲಿ ಹೋಗಿಲ್ಲ ಅಂತಂದರೆ ಆಗಲ್ಲ ಅಲ್ವಾ ಅಂತ ಹೇಳಿ ಹೊರಟ್ಬಿಡ್ತಾಳೆ ರೋಹಿಣಿ. ಆದರೆ ಮನೋಜ್ ಹೇಳ್ತಾನೆ, ನಾನು ಬ್ಯಾಂಕ್ ಕಡೆ ಹೋಗೋದಿದೆ, ಇವತ್ತಲ್ಲದೆ ಇದ್ರೆ ನಾಳೆ ಅಪಾಯಿಂಟ್ಮೆಂಟ್ ತಗೋ ನೀನು ಅಂತ ಹೇಳಿ ರೋಹಿಣಿಗೆ ಹೇಳಿ ಹೊರಟ್ಬಿಡ್ತಾನೆ. ಈ ಕಡೆ ಡ್ಯಾನ್ಸ್ ಕ್ಲಾಸನ್ನು ಮುಗಿಸಿ ಕಸ್ತೂರಿ ಹತ್ರ ಮಾತಾಡ್ತಾ ಇರ್ತಾಳೆ ಶಾಂತಿ. ಆಗ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾಳೆ. ಅತ್ತೆ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಶಾಂತಿನ ಮಾತಾಡ್ಸ್ಕೊಂಡು ಬರಬೇಕಾದ್ರೆ, ಏನಮ್ಮ ರೋಹಿಣಿ ನೀನಿಲ್ಲಿ ಆಶ್ಚರ್ಯವಾಗ್ತಿದೆ ಅಂತೇಳಿ ಹೇಳ್ತಾಳೆ ಶಾಂತಿ. ರೋಹಿಣಿ ಹೇಳ್ತಾಳೆ, ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದೆ ಅತ್ತೆ, ಅದು ಅಲ್ಲದೆ ಇವತ್ತು ನಾನು ನನ್ನ ಕ್ಲೈಂಟನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಆಗ ಅವರು ನಿಮ್ಮ ಬಗ್ಗೆನೇ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ, ನಿಮ್ಮ ಡ್ಯಾನ್ಸ್ ಫಿಟ್ನೆಸ್ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು ಅಂತೇಳಿ ಹೇಳ್ತಾಳೆ. ಶಾಂತಿ ಫುಲ್ ಖುಷಿಯಲ್ಲಿ ನುಲಿತಾ ಇರ್ತಾಳೆ. ಶಾಂತಿ ರೋಹಿಣಿ ಕೇಳ್ತಾರೆ, ಇಷ್ಟೆಲ್ಲ ಹೊಗಳಿದ್ರ, ಬೇರೆ ಇನ್ನೇನು ಹೇಳಿದ್ರು ಅಂತ ಹೇಳಿದ್ದಕ್ಕೆ ರೋಹಿಣಿ ಹೇಳ್ತಾಳೆ, ಹೊಗಳಿದ್ದಷ್ಟೇ ಅಲ್ಲ, ನಿಮಗೋಸ್ಕರ ಬೆಂಗಾಲಿ ಸ್ವೀಟ್ ಕೂಡ ಕೊಟ್ಟಿದ್ದಾರೆ ಅಂತೇಳಿ ಕೊಡ್ತಾಳೆ. ಅದು ಅಲ್ಲದೆ ನಿಮ್ಗೆ ಇಷ್ಟ ಅಂತೇಳಿ ಪಾನಿಪುರಿ ತಂದಿದ್ದೀನಿ ಅಂತೇಳಿ ರೋಹಿಣಿ ಶಾಂತಿಗೆ ಹೇಳಿದಾಗ, ನನ್ನೆಲ್ಲ ಸೊಸೆಗಿಂತ ಇವಳೇ ನನ್ನ ಬೆಸ್ಟ್ ಸೊಸೆ ಗೊತ್ತಾ ಅಂತೇಳಿ ಕಸ್ತೂರಿಗೆ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಅತ್ತೆ ಹೇಳ್ತಾಳೆ ಸೊಸೆ ಬೆಸ್ಟು ಅಂತ, ಸೊಸೆ ಅತ್ತೆ ಬೆಸ್ಟು ಅಂತ ಹೇಳ್ತೀರಾ, ಏನೇ ಇರಲಿ ಈಗ ಪಾನಿಪುರಿ ಪಾರ್ಟಿ ಮಾಡೋಣ ಬನ್ನಿ ಅಂತೇಳಿ ಹೊರಟ್ಬಿಡ್ತಾರೆ. ಶಾಂತಿ ಫುಲ್ ಖುಷಿನಲ್ಲಿ ಕಸ್ತೂರಿಗೆ ಪಾನಿಪುರಿನ ಹೇಗೆ ನೀರಿಗೆ ಹತ್ಕೊಂಡು ತಿನ್ನಬೇಕು ಅಂತೇಳಿ ಹೇಳ್ಕೊಡ್ತಾ ಇರ್ತಾಳೆ. ಶಾಂತಿ ರೋಹಿಣಿಗೆ ಹೇಳ್ತಾಳೆ, ನೀನು ತಿನ್ನಮ್ಮ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಇಲ್ಲ ಅತ್ತೆ ನಾನು ಹೊರಗೆ ತಿನ್ಕೊಂಡ್ಬಂದೆ, ಹೊಟ್ಟೆ ತುಂಬಿಟ್ಟಿದೆ ಅಂತೇಳಿ ಹೇಳ್ತಾಳೆ. ಅದ್ರ ಮಧ್ಯದಲ್ಲಿ ರೋಹಿಣಿ ಫೋನ್ ಬಂತು ಅನ್ನೋ ಥರ ಆ್ಯಕ್ಟ್ ಮಾಡ್ತಾ, ನನಗೆ ಫೋನ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಬರೋ ಏರಿಯಾದಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಶಾಂತಿ ರೂಮಿಗೆ ಹೋಗಿ ವಾರ್ಡ್ರೋಬನ್ನು ಓಪನ್ ಮಾಡ್ತಾಳೆ. ವಾರ್ಡ್ರೋಬಲ್ಲಿದ್ದ ದುಡ್ಡನ್ನು ತಗೊಂಡು ಬ್ಯಾಗಿಗೆ ಹಾಕೊಂಡು ಹೊರಗಡೆ ಬರ್ತಾಳೆ ರೋಹಿಣಿ. ಈ ಕಡೆ ಕಸ್ತೂರಿ ಮತ್ತು ಶಾಂತಿ ಪಾನಿಪುರಿ ಪಾರ್ಟಿ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸರಿ ಪಾನಿಪುರಿ ಪಾರ್ಟಿ ಆಯ್ತಲ್ಲ, ಮನೆಗೆ ಹೋಗೋಣ, ರಿಕ್ಷಾ ಬುಕ್ ಮಾಡು ಅಂತ ಹೇಳಿ ಶಾಂತಿ ರೋಹಿಣಿಗೆ ಹೇಳಿದ್ದಕ್ಕೆ, ಆಟೋ ಏನಕ್ಕತ್ತೆ, ನಾನು ನಿಮಗೋಸ್ಕರ ಕ್ಯಾಬೇ ಬುಕ್ ಮಾಡ್ತೀನಿ ಅಂತೇಳಿ ಬುಕ್ ಮಾಡ್ತಾಳೆ. ನನ್ನ ಬಂಗಾರದ ಮನುಷ್ಯ, ನೀನು ನನ್ನ ಮುದ್ದಿನ ಸೊಸೆ ಅಂತ ಹೇಳಿ ಶಾಂತಿ ಹೊಗಳ್ಬೇಕಾದರೆ ರೋಹಿಣಿ ಗಾಬರಿ ಆಗ್ತಾಳೆ. ಈ ಕಡೆ ಶ್ರುತಿ ಮೀನಾಗೆ ಕ್ಯಾಟ್ ವಾಕ್ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇರ್ತಾರೆ ಮನೆಯಲ್ಲಿ. ಶ್ರುತಿ ಒಂದ್ಸತಿ ಹೇಗೆ ವಾಕ್ ಮಾಡೋದು ಅಂತ ಹೇಳ್ಕೊಟ್ಟಾಗ ಮೀನಾ ನನ್ನ ಕೈಯಲ್ಲಿ ಆಗಲ್ಲ ಅಂತೇಳಿ ಮುಜುಗರ ಪಟ್ಕೊಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಾ ಮೀನಾ ಅಂತ ಹೇಳಿದಾಗ ಫುಲ್ ಕಾನ್ಫಿಡೆನ್ಸ್ ಆಗಿ ಮೀನಾ ನಡ್ಕೊಂಡ್ ಬರ್ತಾಳೆ. ಸೂರ್ಯ ಮೀನಾಗ್ ಹೇಳ್ತಾನೆ, ಬೇರೆ ಬೇರೆ ಪೋಸ್ ಕೊಡು ಅಂತ ಹೇಳಿ. ಆಗ ಮೀನಾ ಪೋಸ್ ಕೊಡ್ತಾ ಇರ್ತಾರೆ, ನನ್ನ ಮೊಬೈಲಲ್ಲಿರೋ ಮೆಮೊರಿ ಖಾಲಿ ಆದರೂ ಪರವಾಗಿಲ್ಲ, ಇನ್ನೊಂದು ಮೆಮೊರಿ ಕಾರ್ಡ್ ಬಂದಾದರೂ ನಿನ್ನ ಫೋಟೋ ತೆಗಿತೀನಿ, ಕೊಡು ಬೇರೆ ಪೋಸ್ ಮಾಡು ಅಂತೇಳಿ ಹೇಳ್ತಾನೆ. ಆಗ ಮೀನಾ ಫುಲ್ ಕೋಪದಲ್ಲಿ, ನಂಗೆ ಸುಸ್ತಾಯಿತು, ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತೇಳಿ ರೂಮಿಗೆ ಹೊರಡ್ತಾ ಇರಬೇಕಾದ್ರೆ ಸೂರ್ಯ ಅವಳನ್ನು ಗಟ್ಟಿಯಾಗಿ ಎಳೆದು ಹಿಡ್ಕೊತಾರೆ. ಶ್ರುತಿ ಹೇಳ್ತಾಳೆ, ಇದೆಲ್ಲ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ, ಸರಿ ಹೋಗು, ಇನ್ನೊಂದ್ಸತಿ ಕ್ಯಾಟ್ ವಾಕ್ ಮಾಡು, ನೀನು ವಿಡಿಯೋ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಹೀಗೆ ಮೀನಾ ಅವರು ಪೋಸ್ ಕೊಡ್ತಾ ಇರಬೇಕಾದ್ರೆ ಅಲ್ಲಿಗೆ ರವಿಯವ್ರು ಬರ್ತಾರೆ. ಆಗ ಮೀನಾ ಫುಲ್ ನಾಚ್ಕೊಂಡು ಸೂರ್ಯನ ಹಿಂದೆ ಹೋಗಿ ನಿಂತ್ಕೊಳ್ತಾರೆ. ಅತ್ತಿಗೆ ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಗೊತ್ತಾ ಅಂತೇಳಿ ರವಿ ಹೇಳ್ತಾನೆ. ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ರವಿಯವ್ರು ಹೇಳಿದಾಗ
ಶ್ರುತಿ ಹೇಳ್ತಾಳೆ, ನಾನೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ. ಅಲ್ಲಿ ಮೀನಾ ಅವರ ವಿಡಿಯೋ ಹಾಕ್ತೀನಿ. ಅವ್ರ ಟ್ಯಾಲೆಂಟ್ ಎಲ್ಲರಿಗೂ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ ಹೇಳ್ತಾಳೆ. ಆಗ ರವಿ ಹೌದಾ ಇದು ಒಳ್ಳೆ ಐಡಿಯಾ ಅಂತ ಹೇಳಿದಾಗ, ಬನ್ನಿ ಅತ್ತಿಗೆ ಪೋಸ್ಟ್ ಕೊಡಿ ಅಂತ ಹೇಳಿದಾಗ ಮೀನಾ ಮುಜುಗರ ಪಟ್ಕೊಳ್ತಾ ಇರ್ತಾಳೆ. ಆಗ ರವಿ ಹೇಳ್ತಾನೆ, ಇದೆಲ್ಲ ವೆರಿ ಕಾಮನ್ ಅಂತೇಳಿ. ಮೀನಾ ರವಿಗೆ ಹೇಳ್ತಾಳೆ, ನನ್ನನ್ನು ಇವರೆಲ್ಲರೂ ಸೇರ್ಕೊಂಡು ಆಡ್ಕೋತಾ ಇದ್ದಾರೆ ಅಂತೇಳಿ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಮೀನಾಗೆ ಮದುವೆ ಮನೆ ಆರ್ಡರ್ ಒಂದು ಸಿಕ್ಕಿದೆ ಡೆಕೋರೇಷನ್ಗಾಗಿ, ಹಾಗಾಗಿ ನಾವಿಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು ಅಂತೇಳಿ ರವಿಗೆ ಹೇಳಿದಾಗ ರವಿ ತುಂಬ ಖುಷಿ ಪಡ್ತಾನೆ. ಸೂರ್ಯ ರವಿಗೆ ಹೇಳ್ತಾನೆ, ನೀನು ವಿಡಿಯೋ ಮಾಡು, ನಾನು ಹೋಗಿ ಮೀನಾಗೆ ಯಾವ ರೀತಿ ಪೋಸ್ ಕೊಡಬೇಕು ಅಂತೇಳಿ ಹೇಳ್ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಹೀಗೆ ತುಂಬ ವಿಡಿಯೋ ಶೂಟಿಂಗ್ ಮಾಡ್ತಾ ಮನೆಯವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಶಾಂತಿ ಮತ್ತು ರೋಹಿಣಿ ಮನೆಗೆ ಬರ್ತಾರೆ. ಶಾಂತಿ ರೋಹಿಣಿಗೆ ಹೇಳ್ತಾಳೆ, ನೀನು ತಂದ್ಕೊಟ್ಟಿದ್ದ ಚಾಟ್ ತುಂಬ ಚೆನ್ನಾಗಿತ್ತು, ನಾನು ಹೊಟ್ಟೆ ತುಂಬ ತಿಂದೆ, ಎಂಜಾಯ್ ಮಾಡಿದೆ ಅಂತೇಳಿ ಹೇಳ್ತಾ ಮಾತಾಡ್ಕೊಳ್ತಾ ಮನೆಯೊಳಗೆ ಬರ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್ ಕೂಡ ಮನೆಗೆ ಬರ್ತಾನೆ. ಶಾಂತಿ ಮತ್ತು ರೋಹಿಣಿ ಮಾತಾಡೋದು ಕೇಳಿ, ನಂಗೆಲ್ಲಿ ಚಾಟು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ, ನಾನೊಂದು ನಾರ್ತ್ ಇಂಡಿಯನ್ ಕ್ಲೈಂಟ್ ಮನೆಗೆ ಹೋಗಿದ್ದೆ ಕೆಲಸ ಮಾಡೋಕ್ಕೆ, ಹಾಗಾಗಿ ಅವ್ರು ಕೊಟ್ಟಿದ್ದು ಅಂತೇಳಿ ಹೇಳ್ತಾಳೆ. ಅವ್ರಿಗೆ ನಾನು ನನ್ನ ಅತ್ತೆ ಬಗ್ಗೆ ಹೇಳಿದಾಗ ಅವ್ರು ಹೊಗಳಿ ಖುಷಿಯಾಗಿ ಅತ್ತೆಗೋಸ್ಕರ ಸ್ವೀಟ್ ಕೊಟ್ಟು ಕಳಿಸಿದ್ದು ಅಂತೇಳಿ ಹೇಳ್ತಾಳೆ. ಹೀಗೆ ಮನೆಯಿಂದ ಹೊರಗೆ ಮನೋಜ್, ರೋಹಿಣಿ ಮತ್ತು ಶಾಂತಿ ಮಾತಾಡ್ತಾ ಇರಬೇಕಾದ್ರೆ ಮನೋಜ್ ಹೇಳ್ತಾನೆ, ಸೂರ್ಯ ಯಾವುದೋ ಒಂದು ಹುಡುಗಿ ಸೆರಗಿಡ್ಕೊಂಡು ನಿಂತಿದ್ದಾನೆ ನೋಡಮ್ಮ ಅಂತ ಹೇಳಿದಾಗ ಶಾಂತಿ ಶಾಕ್ ಆಗ್ತಾಳೆ. ಶಾಂತಿ ಸೂರ್ಯಗೆ ಬೈಕೊಂಡು ಮನೆಗೆ ಬರ್ತಾಳೆ. ಮನೆ ಅನ್ಕೊಂಡ್ಬಿಟ್ಟಿದ್ಯಾ, ಏನು ಅನ್ಕೊಂಡ್ಬಿಟ್ಟಿದ್ಯಾ, ಇದ್ಯಾವುದೋ ಹುಡುಗಿ ಸೆರಗಿಡ್ಕೊಂಡು ನಿಂತಿದೆಯಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಶ್ರುತಿ ಮತ್ತು ರವಿ ಅವರು ಕೂಡ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಸೀರೆ ಸೆರಗಿ ಹಿಡ್ಕೊಂಡ್ರೆ ಏನು ಇವಾಗ ಅಂತ ಹೇಳ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಶ್ರುತಿ ಮತ್ತು ರವಿ ಕದ್ದು ನೋಡಿ ಖುಷಿ ಪಡ್ತಾ ಇರ್ತಾರೆ. ನಾಚಿಕೆನೇ ಇಲ್ಲ, ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡು ಅಂತ ಹೇಳಿ ಮನೋಜ್ ಶಾಂತಿ ಹೇಳಿದಾಗ, ನೀನು ಸ್ವಲ್ಪ ಸುಮ್ಮನೆ ಇರೋ ಅಂತೇಳಿ ಹೇಳ್ತಾಳೆ. ಶಾಂತಿ ಕೋಪದಲ್ಲಿ, ಯಾರೋ ಆ ಹುಡುಗಿ ನಿನ್ನ ಹೆಂಡತಿ ಮೀನಾ ಎಲ್ಲೋ ಅಂತೇಳಿ ಗದರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನಾನೊಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಂತ ಹೇಳಿ ಬಾಂಬೆಯಿಂದ ಮಾಡೆಲ್ ಕರ್ಕೊಂಬಂದು ಶೂಟ್ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾನೆ. ಆಗ ರೋಹಿಣಿ ಮತ್ತು ಮನೋಜ್ ಮತ್ತು ಶಾಂತಿ ಫುಲ್ ಗಾಬರಿಲಿ, ಎಲ್ಲೋ ಮೀನಾ ಅಂತ ಹೇಳಿ ಕೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಏನೋ ಮಾತಾಡ್ತಾ ಇದೆಯಾ, ಇಷ್ಟು ದಿನ ಬರೀ ನಿಂಗೆ ಕುಡಿಯೋ ಅಭ್ಯಾಸ ಮಾತ್ರ ಇದೆ ಅಂತ ಅನ್ಕೋತಾ ಇದ್ದೆ, ಇದೇನೋ ಹೊಸ ಅಭ್ಯಾಸ ಶುರು ಮಾಡ್ಕೊಂಡಿದ್ಯಾ ಅಂತೇಳಿ ಬೈತಾ ಇರ್ತಾಳೆ. ಈ ಕಡೆ ಸೂರ್ಯ ಹೇಳ್ತಾನೆ, ಹೌದು ಇದು ನನ್ನ ಹೊಸ ಎಡಿಕ್ಷನ್ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಎಲ್ಲಿ ಮೀನಾ, ಕರಿಯೋ ಅವಳನ್ನ, ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಮೀನಾ ತಿರುಗಿ ಹೇಳ್ತಾಳೆ, ಅತ್ತೆ ನೀವು ನನ್ನ ಬಗ್ಗೆ ಸಪೋರ್ಟ್ ಮಾಡಿ ಮಾತಾಡಿದ್ದು ನೋಡಿ ತುಂಬ ಖುಷಿ ಆಯಿತು, ನಾನೇ ಅವರ ನ್ಯೂ ಎಡಿಕ್ಷನ್ ಅಂತೇಳಿ ಹೇಳ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.